ಬಿಡದಿ ಟೌನ್ಶಿಪ್ ವಿಚಾರವಾಗಿ ದಿನೇ ದಿನೇ ಜಟಾಪಟಿ ಹೆಚ್ಚಾಗ್ತಿದ್ದು, ಮೊನ್ನೆ ಸರ್ವೆಗೆ ಬಂದ ಅಧಿಕಾರಿಗಳಿಗೆ ಅಲ್ಲಿನ ರೈತರು ಪೊರ್ಕೆಯಲ್ಲೇ ಹೊಡೆದಿದ್ರು. ಅದಾದ ಮೇಲೆ ಸಿಎಂ ಡಿ ಕೆ ಶಿವಕುಮಾರ್ ಸಮಾಧಾನ ಆಗಿ ಬಲವಂತದಿಂದ ಭೂಮಿ ತೆಗೆದುಕೊಳ್ಳಲ್ಲ ಅಂತ ಹೇಳಿದ್ರು. ಈಗ ಎರಡನೇ ಬಾರಿ ಬಿಡದಿಗೆ ಬಿಜೆಪಿ ಉಚ್ಚಾಟಿತ ಶಾಸಕ ಯತ್ನಾಳ್ ಎಂಟ್ರಿ ಕೊಟ್ಟಿದ್ದು, ರೈತರ ಪರವಾಗಿ ನಿಂತು ಡಿ ಕೆ ಶಿವಕುಮಾರ್ ಮೇಲೆ ರೊಚ್ಚಿಗೆದ್ದಿದ್ದಾರೆ. ಡಿ ಕೆ ಶಿವಕುಮಾರ್ ಆರಾಧಿಸೋ ಅಜ್ಜಯ್ಯನ ಹೆಸರು ಹೇಳಿ ಟಾಂಗ್ ಕೊಟ್ಟಿದ್ದಾರೆ. ನೋಡಿ, ಪಾದಯಾತ್ರೆ ಈಗ ರೈತರು ಎಲ್ಲಾರು ಮಾಡ್ತಾ ಇದ್ದಾರೆ. ಪಾದಯಾತ್ರೆ ಧರಣಿ ಕುಂಡುವುದೊಂದು ಕೆಲಸ ಈಗೇನ ಇಲ್ಲ, ಆ ಅಂತ ಮುಗಿದೋಗಿದೆ. ನಾವು ಸದನದಲ್ಲಿನೇ ಹೋರಾಟ ಮಾಡಿ ಸದನದಲ್ಲಿ ಆನ್ ರೆಕಾರ್ಡ್ ಆಗಿ ಚರ್ಚೆ ಆಗಿ ಸದನ ಇನ್ನು ಕೆಲವೇ ದಿವಸನಾಗಿದೆ. ಈ ಆಗಸ್ಟ್ 6ನೇ ತಾರೀಕು ದಿನಾಗ ಹೇಳಿದ್ರಲ್ಲ ಬರ್ತದ, ಅಲ್ಲಿವರೆಗೆ ಯಾವ ಹೋರಾಟ ಇವತ್ತು ಧರಣಿ ಮಾಡ್ಯಾರಲ್ಲ. ಈ ಧರಣಿ ಗಿಣಿ ಮಾಡೋದ್ರಿಂದ ರೈತರು ಇವತ್ತು ಮಾನ್ಯ ಪೊರಕೆ ತಗೊಂಡ್ ನಿಂತ್ರ ಅಂತೇಳಿನೇ ಗೌರ್ಮೆಂಟ್ ಸೀರಿಯಸ್ ಆಯ್ತು. ಇವತ್ತು ರೈತರ ಒಂದು ಹೋರಾಟದ ಗೆಲುವು. ಈಗ ಧರಣಿ ಮಾಡೋರು ನೀವು ನಾಳೆ ಯಾವ್ಯಾವ ಇಶ್ಯೂ ಇಟ್ಕೊಂಡು ವಿಧಾನಸಭೆಯಲ್ಲಿ ಅಹೋರಾತ್ರಿ ಧರಣಿ ಮಾಡ್ತೀರಿ. ಮೊದಲನೇ ದಿವಸನೇ ಅಧಿವೇಶನ ಪ್ರಾರಂಭ ಆದ ದಿವಸನೇ ಮೊದಲ ಇದನ್ನ ಚರ್ಚೆಗೆ ತಗೋರಿ. ಯಾಕಂದ್ರೆ ಸಾರ್ವಜನಿಕ ಬಹಳ ಮಹತ್ವದ ಇಶ್ಯೂ ಇರೋದ್ರಿಂದ ಚರ್ಚೆಗೆ ತಗೋರಿ. ತಗೊಂಡು ಮುಂದೆ ಏನದಲ್ಲ ನೀವು ಬೇರೆ ಚರ್ಚೆ ಮಾಡ್ರಿ. ನೀವು ಯಾರ್ಯಾರ್ದು ಬಣ್ಣ ಬಯಲು ಮಾಡ್ತೀನಿ, ಯಾರ್ಯಾರು ಏನ್ ಮಾಡಿದಾರ ಅದನ್ನೆಲ್ಲ ಹೊರಗೆ ಹಾಕ್ತೀನಿ, ಹಾಕ್ರಿ. ಏನ್ ಹಾಕ್ತೀರಿ ಹಾಕ್ರಿ. ಒಮ್ಮೆ ಒಂದು ಓಪನ್ ಆಗಿಬಿಡ್ಲಿ. ಸುಮ್ನೆ ಅದನ್ನ ಒಂದು ರೀತಿ ಬ್ಲ್ಯಾಕ್ ಮೇಲ್ ಇದು. ನಿಮ್ದು ತೆಗಿತೀನಿ, ಅವ್ರದ್ದು ತೆಗಿತೀನಿ, ಅದು ಯಾರು ತೆಗಿದ್ರು ತೆಗಿಯಲಕ್ಕ ನಾವಂತೂ ತಯಾರಿದ್ವಿ. ಇವತ್ತು ಅಶೋಕರು ಹೇಳ್ಯಾರ, ವಿರೋಧ ಪಕ್ಷದ ನಾಯಕರು, ನಾವು ಚರ್ಚೆ ಮಾಡೋಣ. ಪಾದಯಾತ್ರೆ ಮಾಡೋದ್ರಿಂದ ಪಾದಯಾತ್ರೆ ಏನಾಯ್ತು? ಬೆಂಗಳೂರಿನಿಂದ ಮೈಸೂರು ಮಾಡಿದ್ರಲ್ಲ ಪಾದಯಾತ್ರೆ ಏನಾಯ್ತು? ಇನ್ನೂ ಅದ್ರದ್ದು ಪರಿಣಾಮನೇ ಬರಲಿಲ್ಲ. ಹೌದು, ಈಗ ನೋಡಿ, ರೈತರನ್ನ ಸಭೆ ಕರೆದು ಮಾತಾಡ್ಬೇಕು. ನೀವ್ಯಾಕೆ ಸಭೆಯನ್ನೇ ರೈತರ ಕರೆಯಲ್ಲಾಗಿರಲಿಲ್ಲ? ಕೇವಲ ಯಾರೋ ಒಂದ್ 4 ಜನರಿಗೆ ಚೆಕ್ ವಿತರಣೆ ಮಾಡಿ ಒಂದ್ ರೀತಿ ಅವ್ರ ಕಡೆಯಿಂದ ವಿಜಯೋತ್ಸವ ಆಚರಣೆ ಮಾಡಿಸೋದು. ಈಗ ರೈತರು ಯಾರು ಚೆಕ್ ತಗೊಂಡವ್ರ ಕಡೆಯಿಂದ ವಿಜಯೋತ್ಸವನು ಮಾಡಿಸೋದಲ್ಲ ಇಲ್ಲಿ. ಅಂದ್ರೆ ಒಂದ್ ರೀತಿ ಶಾಸಕರು ಬರ್ಲಿಲ್ಲ. ಶಾಸಕರು ಯಾಕೆ ಬರಬಾರ ಚೆಕ್ ವಿತರಣೆ ಮಾಡಾಗ ಅವರೇ ಕೊಡ್ಬೋದಾಗಿತ್ತಲ್ಲ. ಅಂದ್ರೆ ಒಂದ್ ರೀತಿ ಅವರೊಳಗೂ ಸಾಕಷ್ಟು ಇದ್ರ ಬಗ್ಗೆ ಭಿನ್ನಾಭಿಪ್ರಾಯ ಮೂಡಿದೆ. ಮುಖ್ಯಮಂತ್ರಿಗಳ ನಿಲುವಿನ ಬಗ್ಗೆ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಇವತ್ತು ಅಸಮಾಧಾನ ಆಗ್ತಾ ಇದೆ. ಯಾಕಂದ್ರೆ ರೈತರನ್ನ ವಿರೋಧ ಕಟ್ಕೊಂಡ್ರೆ ನಮ್ಮ ಭವಿಷ್ಯ ಎಲ್ಲ ಅನ್ನೋದು ಆ ಶಾಸಕರುಗಳಿಗೂ ಎಲ್ಲ ಒಂದ್ ಕಡೆ ಅನಿಸ್ತಾ ಇದೆ. ಆದ್ರೂ ಇವರು ತಮ್ಮದೇನೊಂದು ನಾನು ಒಂದು ನಿರ್ಣಯ ತಗೊಂಡ್ರೆ ಯಾರಿಗೂ ಭಯ ಪಡೋದಿಲ್ಲ ಅನ್ನೋಂಥದ್ದೇನು ತೋರಿಸ್ಬೇಕಾಗಿದ್ದಕ್ಕ ಪಣ ಪ್ರತಿಷ್ಠೆಗೆ ಆಗಿ ಇವತ್ತು ರೈತರನ್ನ ಬಲಿ ಕೊಡುವಂತ ಕೆಲಸ ಮಾಡಿದ್ರೆ ನಾಳೆ ಇಲ್ಲಿ ಏನಾದ್ರೂ ದೊಡ್ಡ ಅನಾಹುತ ಆದ್ರೆ ಇದ್ದ ಮುಖ್ಯಮಂತ್ರಿ ಹುದ್ದೆ ಕುರ್ಚಿನೂ ಜಲ್ದಿ ಹೋಗ್ತದೆ. ಯಾಕಂದ್ರೆ ಜ್ಯೋತಿಷಿಗಳು ಹೆಂಗೆ ಹೇಳ್ಯಾರ, ಬಹಳ ಹುಷಾರಾಗಿ ಹೋಗ್ಬೇಕು, ಬಹಳ ಶಾಂತವಾಗಿರ್ಬೇಕು, ಬಹಳಷ್ಟು ವಿಚಾರ ಮಾಡಿ ಉತ್ತರ ಕೊಡ್ಬೇಕು. ಅವ್ರು ಯಾರು ಮುಖ್ಯಮಂತ್ರಿ ಮಾಡ್ಯಾರಲ್ಲ ಅವ್ರು ಅಜ್ಜಯ್ಯ ಏನ್ ಹೇಳ್ಯಾರ ಅವರು? ಬಹಳ ತಂತಿ ಮ್ಯಾಗ ನಡೆದಂಗಿದೆ ಇದು, ತಂತಿ ಮ್ಯಾಗ ನಡೀತಾರ ಅವ್ರು. ಮತ್ ಇಲ್ಲೇ ಬಿಡದಿ ಒಳಗೆ ಬೀಳ್ತಾರೆ. ಕನಕಪುರ್ ನನ್ ಬಂದು ಬಿಡದಿಯಾಗೆ ಬೀಳ್ತಾರೆ, ಬೆಂಗಳೂರಿಗೆ ಹೋಗುದ. ಅದಕ್ಕೆ ಬಿಡದಿ ಒಳಗೆ ಬೀಳ್ಬೇಡ್ರಿ. ನಾಳೆ ವಿಧಾನಸಭೆಗೆ ಬರ್ರಿ, ನಿಮ್ದು ದಾಖಲೆ ತಗೊಂಡ್ ಬರ್ರಿ. ನಾವ್ ಯಾಕೆ ಆಗ್ಬಾರ್ದತ್ತು ರೈತರು ಏನು ನಮ್ಮ ಮಾಹಿತಿ ಕೊಟ್ಟಾಗ ನೀವೇನ್ ಹೇಳಿರಿ? ಇವತ್ತು ಇದು ಬರಡಿ ಜಮೀನ್ ಅಂತ ಹೇಳಿರಿ, ಇಲ್ಲಿ ಏನೂ ಬೆಳೆದಿಲ್ಲ ಅಂತ ಹೇಳಿರಿ, ಕೃಷಿಗೆ ಯೋಗ್ಯನೇ ಇಲ್ಲ ಅಂತ ಹೇಳಿರಿ. ಅದನ್ನ ನೀವು ಫೋಟೋ ತಗೊಂಡ್ ಬರ್ರಿ, ನಾವು ಫೋಟೋ ವಿಡಿಯೋ ತಗೊಂಡ್ ಬರ್ತೀವಿ. ನೀವು ಸತ್ಯ ನಾವು ಸತ್ಯ ಸದನದಾಗ ಒಂದು ಚರ್ಚೆ ಆಗಿ ಅಲ್ಲಿವರೆಗೆ ಯಾಕೆ ಅಂಜಲಾಕತ್ತೀರಿ? ಸದನಕ್ಕೆ ನೀವು ಮೊದಲೇ ಯಾರನ್ನಾರು ಕೆಲವೊಂದು ರಾಜಕಾರಣಿಗಳು ನೀವು ಅಂಜಿಸಬಹುದು, ಬ್ಲ್ಯಾಕ್ ಮೇಲ್ ಮಾಡ್ಬೋದು. ಇಡೀ 224 ಮಂದಿನೂ ನೀವು ಬ್ಲ್ಯಾಕ್ ಮೇಲ್ ಮಾಡಕ್ ಆಗುದಿಲ್ಲ. ಅದಕ್ಕೆ ಮುಖ್ಯಮಂತ್ರಿಗಳೇ ನಿಮ್ಮ ಅಜ್ಜಯ್ಯ ಹೇಳದಂಗೆ ಬಹಳ ಹುಷಾರಿನಿಂದ ನೀವು ತಂತಿ ಮೇಲೆ ಇದ್ದೀರಿ, ಅದಕ್ಕೆ ಹುಷಾರಿನಿಂದ. ಯಾಕಂದ್ರೆ ನಿಮ್ಮನ್ನ ನೋಡ್ಬೇಕನ್ನೋರು ನಿಮ್ಮ ಪಾರ್ಟಿಗೆ ಕೂತಾರೆ, ಯಾವಾಗ ಗೆಲ್ಸ್ಬೇಕಂತ. ಮತ್ ಇದೇ ರೈತರ ಹೋರಾಟನಾಗೆ ಹಿಂದೆ ಗುಂಡೂರಾವ್ ಸರ್ಕಾರ ಹೆಂಗ್ ಹೋಯ್ತು ಹಂಗೆ ಹಾಳಾಗುದಿದ್ರೆ ಯಾರು ಏನ್ ಮಾಡಕ್ ಆಗುದಿಲ್ಲ. ಅದಕ್ಕೆ ನಾವೆಲ್ಲ ತಯಾರಾಗ್ತೀವಿ. ಅವ್ರು ಏನು ಉತ್ತರ ಕೊಡ್ತಾರೆ, ನಾವು ಏನು ವಿಧಾನಸಭೆದಾಗ ಗುಂಡಾಗಿರಿ ಮಾಡ್ತಿದ್ರು ಅದಕ್ಕೂ ತಯಾರಾಗ್ತೀವಿ.
ಈಗ ಅಷ್ಟೇ ಅಲ್ಲ, ಇವತ್ತು ಕೆಲವೊಂದು ಹಳ್ಳಿಗಳಿಗೆ ಚೆಕ್ಕು ಕೊಡುವಂಥದ್ದನ್ನು ಮಾಡ್ತಾ ಇದ್ದಾರೆ. ಅಂದರೆ ಇವರು ಮನಸ್ಸಿನಿಂದ ಸ್ವಚ್ಛ ಇಲ್ಲ. ಇದು ಎಲ್ಲೋ ಒಂದು ಕಡೆ ಅವರ ಹೈಕಮಾಂಡಿಗೆ ಒಂದು ಕಮಿಟ್ಮೆಂಟ್ ಆಗಿದೆ. ಏನಪ್ಪ ಅಂದರೆ, ನಾನು ಮುಖ್ಯಮಂತ್ರಿ ಆದರೆ ಇಷ್ಟು ಜಮೀನನ್ನು ಇದು ಮಾಡಿ ನಿಮ್ಗೆ ಉಂಬಳಿಯಾಗಿ ಕೊಡ್ತೀನಿ ಅಂತೇಳಿ. ಯಾಕಂದರೆ ರಾಬರ್ಟ್ ವಾದ್ರಾ ಒಂದು ದೊಡ್ಡ ಈ ಜಮೀನು ಹಗರಣಗಳು ಇಡೀ ದೇಶದಲ್ಲಿದೆ. ಅವ್ರಿಗೇನಾದರೂ ಉಡುಗೊರೆ ಕೊಡ್ತೀನಿ ಅಂತೇಳಿ ಈ ರೀತಿ ಉದ್ದೇಶಪೂರ್ವಕವಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಇಷ್ಟು ಉದ್ದಟತನದಿಂದ ನಡೀತಾ ಇದ್ದಾರೆ. ದೇವೇಗೌಡರು ಪತ್ರ ಬರೆದ ಮೇಲೆ ದೇವೇಗೌಡರಿಗೆ ಅವರ ಒಂದು ಪತ್ರದ ಹಿನ್ನೆಲೆಯಲ್ಲಿ 2 ತಿಂಗಳು ನಾನು ಯಾವುದೇ ಪ್ರಕ್ರಿಯೆಯನ್ನು ಭೂ ಸ್ವಾಧೀನ ಪ್ರಕ್ರಿಯೆಯನ್ನು ಮಾಡೋದಿಲ್ಲ ಅಂತ ಹೇಳಿ ಹೇಳಿಕೆಯನ್ನು ಕೊಟ್ಟು ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಇವತ್ತು ನೋಟಿಫಿಕೇಶನ್ ಮಾಡೋದು, ರೈತರನ್ನ ಕರೆದು ರೈತರಲ್ಲಿ ಒಂದು ಒಡಕು ಮೂಡಿಸಲಿಕ್ಕೆ ಚೆಕ್ಗಳನ್ನು ಕೊಡೋದು, ಇದು ವ್ಯವಸ್ಥಿತವಾಗಿ ರಾಜ್ಯದ ಮುಖ್ಯಮಂತ್ರಿಗಳು ಒಂದು ಇಡೀ ರಾಜ್ಯದ ಜನರಿಗೆ ಮೋಸ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇವರು 2 ತಿಂಗಳ ಏನು ಹೇಳಿದಾರಲ್ಲ, ನಾಳೆ ಅಧಿವೇಶನ ಪ್ರಾರಂಭ ಆಗ್ತದೆ. ಅಧಿವೇಶನದವರೆಗೆ ಆ ಪ್ರಕ್ರಿಯೆಯನ್ನು ಮುಂದುವರಿಸಬಾರ್ದಾಗಿದೆ. ಅಧಿವೇಶನದಲ್ಲಿ ಚರ್ಚೆ ಆಗ್ತಿತ್ತು. ಈಗ ಏನು ಹೇಳ್ತಾರೆ ಮುಖ್ಯಮಂತ್ರಿಗಳು, ಅವರು ಕುಮಾರಸ್ವಾಮಿ ಅವರು ಮಾಡಿದ್ದಾರೆ, ಹೆಡ್ ಶೆಟ್ಟರ್ ಮಾಡಿದ್ದಾರೆ, ಯಡಿಯೂರಪ್ಪ ಎಲ್ಲರೂ ಹೆಸರು ಹೇಳ್ತಾರೆ. ನಾಳೆ ಸದನದಾಗ ಏನು ಹೇಳ್ತಾರೆ ಹೇಳಿ. ಅದನ್ನು ಬಿಟ್ಟು ಈಗಿಂದೇ ಒಮ್ಮಿಂದೊಮ್ಮೆ ನೀವು ನೋಟಿಫಿಕೇಶನ್ ಇದು ಇಶ್ಯೂ ಮಾಡ್ತಾ ಇದ್ದೀರಿ, ಭೂ ಪರಿಹಾರದ ಚೆಕ್ ಕೊಡ್ತಾ ಇದ್ದೀರಿ. ಅಂದರೆ ಎಲ್ಲೋ ಒಂದು ಕಡೆ ನೀವು ಕಮಿಟ್ಮೆಂಟ್ ಆಗಿದ್ದೀರಿ ದಿಲ್ಲಿಯ ನಿಮ್ಮ ಹೈಕಮಾಂಡಿಗೆ. ಅದರ ಸಲುವಾಗಿ ಕರ್ನಾಟಕ ರೈತರ ಒಂದು ಹಿತವನ್ನು ಬಲಿ ಕೊಡುವಂಥ ಕೆಲಸ ಮಾಡ್ತಾ ಇದ್ದೀರಿ. ನೀವು ಇದೇ ರೀತಿ ಮುಂದುವರೆದ್ರೆ ಅಧಿವೇಶನಕ್ಕಿಂತ ಮುಂಚೆ ಮತ್ತೆ ಇದೇ ಮುಂದುವರೆದ್ರೆ ಸನ್ಮಾನ್ಯ ದೇವೇಗೌಡರು ಎಂದು ನಿರ್ಣಯ ತಗೋತಾರೆ, ಧರಣಿ ಕೊಡ್ಬಿಡ್ತಾರೆ, ಅವತ್ತು ನಾವು ಸಹ ಈ ಭಾಗದ ಎಲ್ಲ ರೈತರ ಒಂದು ಜೊತೆಗೆ ನಾವು ಸಹ ಈ ಧರಣಿಯಲ್ಲಿ ಭಾಗವಹಿಸ್ತೀವಿ. ಮತ್ತು ಇದೇ ಉದ್ದಟತನ ಮುಂದುವರೆದ್ರೆ ಬಿಡದಿ ರೈತರ ಹೋರಾಟದಲ್ಲೇ ನಿಮ್ಮ ಮುಖ್ಯಮಂತ್ರಿ ಹುದ್ದೆ ಕಳ್ಕೋಬೇಕನ್ನುವಂಥ ಇಚ್ಛೆ ನಿಮಗಿದ್ರೆ ಇದೇನು ನೀವು ಮಾಡ್ತಾ ಇದ್ರಿ ಇದನ್ನು ಮಾಡಿ. ಯಾಕಂದರೆ ನಿಮಗೆ ಇನ್ನೂ 2 ವರ್ಷ ಅವಕಾಶವನ್ನು ಸರಿಯಾಗಿ ಉಪಯೋಗ ಮಾಡ್ಕೋಬೇಕಾಗಿದ್ರೆ ಈ ಭೂ ಸ್ವಾಧೀನ ಪ್ರಕ್ರಿಯೆ ಏನಿದೆ ಮತ್ತು ಎಲ್ಲೆಲ್ಲಿ ಫಲವತ್ತಾದಂಥ ಭೂಮಿ ಇದೆ ಕರ್ನಾಟಕದಲ್ಲಿ, ನೀವು ಎಲ್ಲನೂ ಈ ರೀತಿ ಭೂ ಸ್ವಾಧೀನ ಮಾಡಿಕೊಂಡು ಅಭಿವೃದ್ಧಿ ಹೆಸರಿನಿಂದ ಭೂಮಿನೇ ಹೋಗ್ಬಿಟ್ರೆ, ನಿನ್ನೆ ಒಂದು ಸಮಿತಿ ಸಭೆಯಲ್ಲಿ ನಾನು ಬೆಂಗಳೂರಿನಲ್ಲಿ ನಮ್ಮ ಕಂದಾಯ ಅಧಿಕಾರಿಗಳು ಹೇಳ್ತಾ ಇದ್ರು, ಸರ್ ಕರ್ನಾಟಕದಲ್ಲಿ ಜಮೀನೇ ಇಲ್ಲ ಇವತ್ತು ರೈತರಿಗೆ ಹಂಚಲಿಕ್ಕೆ, SC ST ಜನಾಂಗದವ್ರಿಗೆ ಹಂಚಲಿಕ್ಕೆ ಜಮೀನಿಲ್ಲ, ಮಾಜಿ ಸೈನಿಕರಿಗೆ ಇವತ್ತು ಜಮೀನು ಹಂಚಲಿಕ್ಕೆ ನಮ್ಮಲ್ಲಿ ಜಮೀನೇ ಇಲ್ಲ. ಒಬ್ಬ ಅಧಿಕಾರಿ ಏನು ಹೇಳಿದ್ರು, ನಾವೇನಾರೇ ಇವತ್ತು ಎಷ್ಟು ಬಡವರಿಗೆ ದಲಿತರಿಗೆ ಇವತ್ತು ಜಮೀನು ಹಂಚಬೇಕನ್ನುವಂಥ ಅರ್ಜಿ ಏನು ಬಂದವಲ್ಲ, ನಮ್ಮ ಎಕ್ಸ್ ಸರ್ವಿಸ್ ಮ್ಯಾನ್ ಸೈನ್ಯದಲ್ಲಿ ಕೆಲಸ ಮಾಡೋರು ಅವ್ರಿಗೇನು ಹಂಚಿದ್ದೀನಿ ಅಂತೇಳಿ ನಾವು ನಿರ್ಣಯ ತೊಗೊಂಡ್ರೆ ಈ ಕಡೆ ಮಧ್ಯಪ್ರದೇಶದವರೆಗೆ, ಈ ಕಡೆ ಆಂಧ್ರದವರೆಗೆ, ಈ ಕಡೆ ಕೇರಳದವರೆಗೆ ನಮ್ಮ ಜಮೀನು ಹಿಗ್ಗಿಸಿ ಕೊಡಬೇಕಾಗ್ತೈತಿ. ಜಮೀನಿಲ್ಲ ಅಂತ ಎಲ್ಲಿ ಉಳಿದಲ್ಲ ಸರ್ಕಾರಿ ಜಮೀನು, ಎಲ್ಲ ಸರ್ಕಾರಿ ಜಮೀನು ರಾಜಕಾರಣಿಗಳು ಕಬಳಿಕೆ ಮಾಡ್ಯಾರ. ನಿನ್ನೆ ಒಂದು ಉದಾಹರಣೆ ಬಂತು, ಹಾಸನ ಜಿಲ್ಲೆಯಲ್ಲಿ 72 ಎಕರೆ ಗೋಮಾಳ ಅಧಿಕಾರಿಗಳು ಅಲ್ಲಿ ಶಾಸಕರು ಕೂಡಿ, ಹಿಂದಿನ ಶಾಸಕರು ಕೂಡಿ ಜಮೀನು 72 ಎಕರೆ ಇಲ್ಲೀಗಲ್ ಆಗಿ ಟ್ರಾನ್ಸ್ಫರ್ ಮಾಡಿದ್ದಾರೆ. ಅಂದರೆ ನಮ್ಮ ಕರ್ನಾಟಕದ ಇವತ್ತಿನ ಸ್ಥಿತಿ ಏನಿದೆ ಅಂದರೆ, ಫಲವತ್ತಾದಂಥ ಕೃಷಿಗೆ ಯೋಗ್ಯವಾದಂಥ ಜಮೀನು ಉಳಿಸೋದೇ ಒಂದು ದೊಡ್ಡ ಸವಾಲಿದೆ. ಅದನ್ನು ಬಿಟ್ಟು ಇವರು ಇದೇ ರೀತಿ ಉದ್ದಟತನ ಇದೇ ರೀತಿ ಆದರೆ ಮುಂದಿನ ಪರಿಣಾಮ ಏನಾಗ್ತದೋ ಗೊತ್ತಿಲ್ಲ. ಜನ ಒಮ್ಮೆ ದಂಗೆ ಆದರೆ ಯಾರನ್ನೂ ಕ್ಷಮೆ ಮಾಡೋದಿಲ್ಲ. ಅದಕ್ಕೆ ಇವತ್ತೇನು ಅವ್ರು ಹೆಜ್ಜೆ ಇಡ್ತಾರೆ ಮುಖ್ಯಮಂತ್ರಿಗಳು, ಅದನ್ನು ತಕ್ಷಣ ನಿಲ್ಲಿಸ್ಬೇಕು. ನೀವೇನು 2 ತಿಂಗಳ ಸ್ಥಗಿತ ಮಾಡಿದ್ರಲ್ಲ, ನಾಳೆ ವಿಧಾನಸಭೆ ಚರ್ಚೆ ಮಾಡೋಣ, ಯಾರ್ಯಾರ್ದು ಬಣ್ಣ ಬಯಲಾಗ್ತದೆ ಆಗಲಿ.
ಆದರೆ ಅವ್ರದ್ದು ಬಣ್ಣ ತೆಗಿತೀನಿ ಇವ್ರದ್ದು ಇದನ್ನು ತೆಗಿತೀನಿ ಅನ್ನುವಂಥದ್ದು ಹೇಳಿ ಈ ರೈತರಿಗೆ ಮೋಸ ಮಾಡೋದಕ್ಕೆ ಯಾರೂ ಅವಕಾಶ ಕೊಡೋದಿಲ್ಲ. ನಾಳೆ ಸದನದಾಗ ಹೇಳಿ 224 ಜನ ಯಾರು ಇವ್ರಿಗೆ ಸಪೋರ್ಟ್ ಮಾಡ್ತಾರೆ. ಅದೊಮ್ಮೆ ಎಲ್ಲ ಪಕ್ಷದ ಶಾಸಕರಿಗೊಮ್ಮೆ ಬಣ್ಣರೇ ಬಯಲಾಗಿದ್ದಾವ. ಇವ್ರು ರೈತರ ಪರವಾಗಿ ಅದಾರು, ಏನೋ ರಾಬರ್ಟ್ ಆತರ ಕರ್ನಾಟಕದ ಗಿಫ್ಟ್ ಕೊಡೋದ್ರ ಪರವಾಗಿ ಅದಾರೋ ಗೊತ್ತಿಲ್ಲ. ಯಾಕಂದರೆ ಇದು ಭಾಳ ಸುದ್ದಿ ಇದೆ. ಇವತ್ತೇನು 33,000 ಕೋಟಿ 35,000 ಕೋಟಿ ವ್ಯವಹಾರದಲ್ಲಿ ದೊಡ್ಡ ಕೊಡುಗೆಯನ್ನು ಕೊಡಬೇಕನ್ನುವಂಥ ಉದ್ದೇಶ ಇದು ಅಡಗಿದೆ ಅನ್ನೋಂಥದ್ದು ನನಗೆ ಅನಿಸ್ತದೆ.